ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿತ್ತಷ್ಟೇ ದಾವಣಗೆರೆಯಲ್ಲಿ ಪತ್ನಿ ಪ್ರಿಯಕರನ ಜೊತೆ ಎಸ್ಕೇಪ್ ಆದಂತೆ ಪತಿ ಸೂಸೈಡ್ಗೆ ಶರಣಾಗಿದ್ರು. ಹರೀಶ್ ಸೂಸೈಡ್ ಮಾಡಿಕೊಂಡ್ರು ಅಂತ ಗೊತ್ತಾಗ್ತಾ ಇದ್ದಂಗೆ ಆ ಹುಡುಗಿ ಸೋದರ ಮಾವ ರುದ್ರೇಶ್ ಅವರು ಮದುವೆ ಮಾಡಿಸಿದ್ರಲ್ವಾ, ಅವರು ಮಾನಕ್ಕೆ ಅಂಜಿ ಅವರು ವಿಷ ಕುಡಿದು ಸಾವನ್ನಪ್ಪಿದ್ದಾರೆ. ಅಂದ್ರೆ ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಈಗ ಮೃತ ಹರೀಶ್ ಪತ್ನಿ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂಬಂಧಿಕರ ಮನೆಯಿಂದ ಬಂಧಿಸಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ದಾವಣಗೆರೆಯ ಎಲೆಬೇತೂರಿನಲ್ಲಿ ನಡೆದಿದ್ದಂತ ಘಟನೆ ಇದು. ಪತ್ನಿ ಪರಾರಿಯಾಗಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದ ಗಂಡ ಹರೀಶ್ ಇನ್ನು ಮರ್ಯಾದೆಗಂಜಿ ಆತ್ಮಹತ್ಯೆಗೆ ಶರಣಾಗಿದ್ರು ಮಾವ ರುದ್ರೇಶ್. ಅಂದ್ರೆ ಇವರೇ ಮದುವೆಯನ್ನ ಮಾಡಿಸಿದ್ದು. ಮದುವೆ ಮಾಡಿಸಿದ ತಪ್ಪಿಗೆ ಆತ್ಮಹತ್ಯೆಗೆ ಶರಣಾಗಿದ್ರು ಸರಸ್ವತಿ ಸೋದರ ಮಾವ ರುದ್ರೇಶ್. ಪ್ರಿಯಕರ ಕುಮಾರ್ ಹಾಗೂ ಇತರರಿಗಾಗಿ ಪೊಲೀಸರೀಗ ಶೋಧವನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ದುರಂತ ಇದು 2 ತಿಂಗಳಲ್ಲೇ ಹಿಂಗಾಗಿರೋದು. ಈ ನಿಟ್ಟಲ್ಲಿ ಫಾಲೋ ಅಪ್ ಎಲ್ಲ ಏನಿದೆ ಈಗ? ಶರ್ಮಿತಾ, ಏನು ಕಳೆದ 2.5 ತಿಂಗಳಿಂದಷ್ಟೇ ಮದುವೆ ಆಗಿದ್ದ ಏನು ಈ ಸರಸ್ವತಿ 2 ಜೀವಗಳನ್ನ ಈಗ ಬಲಿ ಪಡೆದಿರುವಂತದ್ದು. ಏನು ಆ ಸರಸ್ವತಿಯನ್ನ ಏನು ನಿನ್ನೆ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಏನು ಹುಡುಕಿಕೊಂಡು ಬಂದು ಈಗ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸತತವಾಗಿ 6 ಗಂಟೆಯಿಂದ 8 ಗಂಟೆವರೆಗೆ 2 ಗಂಟೆಗಳ ಕಾಲ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವಳು ಹೇಳುವಂತದ್ದು ಒಂದೇ, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಹೊರಗಡೆ ಮದುವೆ ಆಗ್ಬೇಕಾಗಿತ್ತು ನನ್ನ ಪ್ರಿಯಕರನ ಜೊತೆಗೆ, ಆದ್ರೆ ಇವರು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದ್ರು ಅನ್ನೋ ಒಂದು ಮಾಹಿತಿಯನ್ನ ಸದ್ಯ ನಿನ್ನೆ ಪೊಲೀಸರ ಮುಂದೆ ಸರಸ್ವತಿ ಹೇಳಿರುವಂತದ್ದು. ಈಗ ಸದ್ಯ ಸರಸ್ವತಿಯನ್ನ ನಿನ್ನೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಸದ್ಯ ಈಗ ಆ ಯುವತಿಯನ್ನ ಏನು ಸರಸ್ವತಿಯನ್ನ ಕರ್ಕೊಂಡು ಹೋಗಿ ಚಿತ್ರದುರ್ಗದ ಕಾರಾಗೃಹಕ್ಕೆ ಬಿಡಲಾಗಿದೆ. ಈಗ ಸದ್ಯ ಇನ್ನು ಉಳಿದಂತೆ ಏನು ಆ ಸೋದರ ಮಾವು ಇನ್ನೊಬ್ಬ ಏನು ಸೋದರ ಮಾವು ಯುವತಿಯ ಸೋದರ ಮಾವು ಗಣೇಶ್ ಅಂತ ಇದ್ದಾನೆ, ಮತ್ತೆ ಅವರ ಚಿಕ್ಕಮ್ಮ ಏನು ಅಂಜಿನಮ್ಮ ಅಂತ ಇದ್ದಾರೆ. ಅದಲ್ಲದೆ ಕೂಡ ಏನು ಆ ಯುವತಿಯ ಪ್ರಿಯಕರ ಆತ ಶಿವಕುಮಾರ್ರನ್ನು, ಈ ಮೂವರನ್ನು ಇನ್ನೂ ಕೂಡ ಬಂಧನ ಆಗಿಲ್ಲ. ಈಗ ಪೋಷಕರದು ಒಂದೇ ಒತ್ತಾಯ, ನಮಗೆ ಮುಖ್ಯವಾಗಿ ಆ ಯುವಕ ಶಿವಕುಮಾರ್ ಏನು ಯುವತಿಯ ಪ್ರಿಯಕರಿದ್ದಾನೆ ಶಿವಕುಮಾರ್ರನ್ನ ಬಂಧನ ಮಾಡ್ಬೇಕಿತ್ತು, ಆದ್ರೆ ಇದುವರೆಗೂ ಬಂಧನ ಆಗಿಲ್ಲ. ಆದ್ರೆ ಈ ಯುವತಿಯನ್ನ ಬಂಧನ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ನಮಗೆ ಆದಷ್ಟು ಬೇಗ ಏನು ಆ ಯುವಕ ಶಿವಕುಮಾರ್ರನ್ನು ಬಂಧನ ಮಾಡ್ಬೇಕು, ಜೊತೆಗೆ ಅವರ ಸೋದರ ಮಾವ ಮತ್ತೆ ಅವರ ಚಿಕ್ಕಮ್ಮ ಅಂಜಿನಮ್ಮನು ಕೂಡ ಬಂಧನ ಮಾಡಿ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಈಗ ಯುವಕ ಹರೀಶ್ ಏನಿದ್ದ, ಈ ಸರಸ್ವತಿಯ ಪತಿ ಹರೀಶ್ ಸಾಯುವ ಮುನ್ನ ಒಂದು ಡೆತ್ ನೋಟ್ ಅನ್ನ ಬರ್ದಿಟ್ಟಿದ್ದ. ಆ ಡೆತ್ ನೋಟ್ ಅಲ್ಲಿ ಏನು ಪ್ರಮುಖವಾಗಿ ಅಂದ್ರೆ ಈ ಮೂವರಿಗೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಬರೆದಿದ್ದ. ಅದೇ ರೀತಿ ಇವ್ರನ್ನ ಬಂಧನ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಿರುವಂತದ್ದು ಶರ್ಮಿತಾ ಶೆಟ್ಟಿ.